ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ವೀಕೆಂಡ್ ದಿನ ಶೂಟ್ ಮಾಡ್ಕೊಂಡಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು. ಸೊ ಬೆಳಗ್ಗೆ ಎದ್ದು ಮಕ್ಕಳು ಶೆಕೆಮ್ಮ ತುಂಬ ಶೆಕೆ, ಎಲ್ಲಾದರೂ ಸ್ವಿಮ್ಮಿಂಗ್ ಪೂಲ್ ಹೋಗಿ ನೀರಲ್ಲಿ ಆಟಾಡಬೇಕು ಅನಿಸ್ತದೆ ಅಂತ ಸಮನ್ವಿ ಹೇಳ್ತಾ ಇದ್ಲು. ಸರಿ, ಸಮನ್ವಿ ಪುಟ್ಟವಳಿದ್ದಾಗ ನಾವು ಒಂದು ಬಾತ್ ಟಬ್ ತೊಗೊಂಡಿದ್ದೆ, ಅದನ್ನು ತೊಗೊಂಡು ಅದರಲ್ಲೇ ನೀರು ತುಂಬಿಸಿ ಇಬ್ಬರು ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಬಿಟ್ಟಿದ್ದೀವಿ. ಇಬ್ರಿಗೂ ನೀರಂದರೆ ಬಹಳ ಇಷ್ಟ, ಎಲ್ಲಿ ನೀರಿದ್ರೂ ಆಟಾಡಬೇಕು ಅಂತ ಅಂತಾರೆ. ವಾಟರ್ ಬಲೂನ್ಗಳಂತೂ ತೆಗೆದು ಆಟ ಆಡ್ಕೊಂಡು ಹಾಕ್ತಿರ್ತಾರೆ. ಅದು ಬೋರ್ ಆಯಿತು ಅಂದರೆ ಇನ್ನೇನೋ ಒಂದು ಆಟ ಶುರು ಮಾಡ್ಕೊಂಡಿರ್ತಾರೆ. ನಮ್ಮ ಅನಿರುದ್ಧಂಗಂತೂ ಸುಮಾರು ಸಲ ಒಂದು ಬಕೆಟು ಒಂದು ಲೋಟ ಕೊಟ್ಬಿಟ್ಟು ಅದರಲ್ಲಿ ಆಟ ಆಡ್ಕೊ ಅಂತ ಹೇಳಿ ಊಟ ಮಾಡಿಸಿದ್ದು ಇದೆ ನಾನು. ಬೇಸಿಗೆ ಅಲ್ವಾ, ಈ ಥರ ನೀರಲ್ಲಿದ್ದರೆ ಅಷ್ಟು ಸೆಕೆ ಗೊತ್ತಾಗಲ್ಲ, ಒಂದು ಸ್ವಲ್ಪ ತಂಪಾಗಿರುತ್ತೆ, ಮತ್ತು ಮಕ್ಳಿಗೂ ಅಷ್ಟೇನು ಎಫೆಕ್ಟ್ ಆಗಲ್ಲ ನೀರಲ್ಲಿ ಆಟ ಆಡಿದ್ರೆ. ಹಾಗಾಗಿ ಧೈರ್ಯವಾಗಿ ಅವ್ರು ನಾನು ನೀರಲ್ಲಿ ಆಟ ಆಡಿಸ್ಕೊಂಡು ನಮಗೂ ವೀಕೆಂಡ್ ಪೀಸ್ಫುಲ್ ಮಾರ್ನಿಂಗ್ ಕಳೀತಾ ಇದ್ದೀವಿ. ಸಮನ್ವಿತು ರಜೆ ಮುಗಿಯೋಕ್ಕೆ ಮುಂಚೆ ಎಲ್ಲಾದರೂ ವೆಕೇಷನ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ. ಆದರೆ ಸ್ವಲ್ಪ ಜಾನು ಬ್ಯುಸಿ ಇರೋದ್ರಿಂದ ಪ್ರಾಜೆಕ್ಟಲ್ಲಿ ತುಂಬ ಬ್ಯುಸಿಯಾಗಿ ಹೋಗಿದ್ದಾರೆ. ಹಾಗಾಗಿ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ಒಟ್ಟಿನಲ್ಲಿ ಅವ್ಳು ರಜೆ ಮುಗಿಯೋಕ್ಕೆ ಮುಂಚೆ ಕರ್ಕೊಂಡು ಹೋಗ್ತೀವಿ ಅಂತೂ ಪ್ರಾಮಿಸ್ ಮಾಡಿಬಿಟ್ಟಿದ್ದೀವಿ. ಖುಷಿಯಾಗಿರೋಕ್ಕೆ ನನಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತಲೇ ಏನಿಲ್ಲ, ಮನೆಯಲ್ಲೇ ಎಲ್ಲರೂ ಒಟ್ಟಿಗೆ ಇದ್ದು ಒಟ್ಟಿಗೆ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಕಾಲ ಕಳೆದ್ರೆ ಅದೇ ನನಗೊಂದು ದೊಡ್ಡ ವೆಕೇಷನ್ ಥರ. ಮತ್ತು ಮಕ್ಕಳೆಲ್ಲ ಆಗೋಕ್ಕೆ ಮುಂಚೆ ನಾನು ಜಾನು ಸಿಕ್ಕಾಪಟ್ಟೆ ಊರು ಸುತ್ತಬಿಟ್ಟಿದ್ದೀವಿ. ವರ್ಷಕ್ಕೆ ಒಂದು 3-4 ಸಲ ಆದರೂ ಟ್ರಿಪ್ ಹೋಗ್ತಾಯಿದ್ವಿ, ಎಷ್ಟೋ ಜಾಗಗಳನ್ನ ನೋಡ್ಬಿಟ್ಟಿದ್ದೀವಿ. ಅದಾದಮೇಲೆ ಕೊರೋನಾ ಬಂತು, ಮಕ್ಕಳಾಯಿತು, ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿದೆ. ಈಗ ಮಕ್ಕಳೊಂಚೂರು ದೊಡ್ಡವರಾದರೆ ಆಮೇಲೆ ಅವ್ರನ್ನೂ ಕರ್ಕೊಂಡು ಊರು ಸುತ್ತಬೋದು, ಆಗ ಇನ್ನೂ ಮಜಾ ಇರುತ್ತೆ. ಮತ್ತು ಇವರಿಬ್ಬರಂತೂ ಎಷ್ಟು ಮುದ್ದಾಗಿ ಆಟ ಆಡ್ತಿದ್ದಾರೆ. ಎದ್ದು ಬಾ ಸಾಕು ನೀರಿಂದ ಅಂದರೆ ಎದ್ದು ಬರೋಕ್ಕೆ ರೆಡಿ ಇಲ್ಲ ಅವನಂತೂ. ಬಾ, ಯಾಕೆ ಬಾ ಹೋಗೋಣ ಸಾಕು. ಯಾಕೆ ಚಾನ ಮಾಡಂತೆ, ಬಾ ಸಾಕು. ಆಯ್ನಾ ಹಂಗಂದ್ರೆ ಬಾ ಸಾಕು ಬಾ. ಯಾಕೆ ಬಾಳ ಬಾ 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 ಹೋಗೋಣ, ಬಾ ಸಾಕು, ಥಂಡಿ ಆಗುತ್ತೆ. ಹಾಂ 5 ಮಿನಿಟ್ಸ್, ಲಾಸ್ಟ್ 5 ಮಿನಿಟ್ಸ್ ದುಡ್ಡು. ಹೋಗೋಣ ಬಾ ಸಾಕು. ನೀರಲ್ಲಿ ಆಟ ಆಡ್ತಾ ಎಷ್ಟೊತ್ತಾದರೂ ಆಚೆಗೆ ಬರೋಕ್ಕೆ ರೆಡಿ ಇಲ್ಲ ಅವನಂತೂ. ಸರಿ ಸಮನ್ವಿ ಆಮೇಲೆ ಅಮ್ಮ ನಾನು ಉಪಾಯದಿಂದ ಕರ್ಕೊಂಬರ್ತೀನಿ, ನೀನು ಹೋಗು, ನೀ ಕರೆದ್ರೆ ಅವ್ನು ಬರಲ್ಲ ಅಂತ ಹೇಳಿ ಆಮೇಲೆ ಅವಳು ಅವನನ್ನು ಆಟ ಆಡಿಸ್ಕೊಂಡು ಹೊರಗೆ ಕರ್ಕೊಂಬಂದಿದ್ದಾಯಿತು ಟಬ್ಬಿಂದ. ಮತ್ತು ಹೋದ ವಾರ ಹಾಕಿದ ವೀಡಿಯೋ ನನ್ನ ಹತ್ರ ಕಳೆದ ವೀಡಿಯೋನಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮೊದಲ ಸಲ ನನ್ನ ವೀಡಿಯೋಸ್ನಲ್ಲಿ ಮಾತಾಡಿದ್ದು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂದರೆ ನೋಡಿದವರೆಲ್ಲನೂ ಇಷ್ಟಪಟ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ಕಂಟಿನ್ಯೂ ಮಾಡಿ ಈ ಟಾಪಿಕ್ ಬಗ್ಗೆ ಅಂತೆಲ್ಲನೂ ಹೇಳಿದ್ದೀರಾ. ಖುಷಿ ಆಯಿತು. ಆ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ತುಂಬ ಜನನೂ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಬಿಕಾಸ್ ಎಲ್ಲರೂ ಅದನ್ನು ಓಪನ್ ಮೈಂಡಿಂದ ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಆ್ಯಕ್ಚುಲಿ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಅಂದ್ರೇನು, ಕೇಳಿದ ತಕ್ಷಣ ಕೊಟ್ಬಿಡ್ತಾ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಸುಮಾರು ಜನ ಇರ್ತಾರೆ, ಕೆಲವ್ರು ನಂಬೋದಿಲ್ಲ. ಸೊ ನಾನು ಅಂದ್ಕೊಂಡೆ ಬಹುಶಃ ನನ್ನ ವ್ಯೂವರ್ಸ್, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರ್ಬೋದು, ಅಥವಾ ನನ್ನ ವೀಡಿಯೋಸ್ನ ತುಂಬ ದಿನಗಳಿಂದ ಫಾಲೋ ಮಾಡ್ತಿರೋರು ಆಗಿರಬಹುದು, ಒಂದು ಐಡಿಯಾ ಇದೆ ಯಾವ ಥರ ಯೋಚನೆ ಮಾಡ್ತೀರಾ ಅಥವಾ ಯಾವ ಟಾಪಿಕ್ನ ಸ್ವೀಕರಿಸ್ತೀರಾ ಅಂತ ನನಗೂ ಒಂದು ಐಡಿಯಾ ಇದೆ. ಸೊ ಹಾಗಾಗಿ ಸರಿ ಒಂದ್ಸಲಿ ಮಾತಾಡ್ಬಿಡೋಣ, ನೋಡೋಣ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಕೊಂಡೆ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದ್ದು ನೋಡಿ ನನಗೂ ಬಹಳನೇ ಖುಷಿ ಆಯಿತು. ಹಾಗಾಗಿ ಇನ್ನು ಮುಂದೆ ಈ ಮ್ಯಾನಿಫೆಸ್ಟೇಷನ್ಗಳ ಬಗ್ಗೆ ನನ್ನ ಅನುಭವಕ್ಕೆ ಬಂದಿದ್ದು ಅಥವಾ ನಿಮಗೆ ಅನುಕೂಲ ಆಗಬಹುದಾಗಿದ್ದು ಅಥವಾ ನನ್ನ ಜೀವನದಲ್ಲಿ ಹೇಗೆ ಅಥವಾ ನನ್ನ ಲೈಫ್ ಹೇಗೆ ಬದಲಾಯಿತು ಅನ್ನೋ ಒಂದು ಚಿಕ್ಕ ನಿದರ್ಶನಗಳ ಮೂಲಕ ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದಾಗಿ ನಿಮ್ಮಲ್ಲಿ ಯಾರ್ದಾದ್ರೂ ಒಬ್ಬರ ಜೀವನದಲ್ಲಿ ಒಂದು ಚಿಕ್ಕ ಚೇಂಜಸ್ ಅಥವಾ ಒಂದು ದೊಡ್ಡ ಬದಲಾವಣೆ ಆದ್ರೂ ನನಗೆ ಬಹಳನೇ ಸಂತೋಷ ಆಗುತ್ತೆ. ಮತ್ತು ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದಕ್ಕೂ ಸಾರ್ಥಕ ಆಗುತ್ತೆ. ಏನಂತಂದರೆ ನಮ್ಮ ಗೃಹಿಣಿಯರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಇದುವರೆಗೂ ಸಿಕ್ಕಿಲ್ಲ. ಎಲ್ಲರೂ ಹೌಸ್ ವೈಫಾ ಅಂತ ಅಂತಾರೆ, ನೋಡೋದೆ ಒಂಥರ ಮನೇಲಿರೋರು ಅನ್ನೋ ಒಂದು ಸಣ್ಣ ತಾತ್ಸಾರ. ಯಾರಾದರೂ ಹೌಸ್ ವೈಫಾ ನೀವು ಅಂತಂದರೆ ಕಾನ್ಫಿಡೆನ್ಸ್ ಇರೋದು ಟುಯ್ ಅಂತ ಹಾಗೆ ಬಿದ್ದೋಗುತ್ತೆ. ಹಾಗಾಗಿ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ನ ಹೆಚ್ಚು ಮಾಡ್ಕೊಳ್ತಿದ್ದಂಗೆ ನೋಡೋರಿಗೆ ಅವ್ರಿಗೆ ಗೊತ್ತಿಲ್ದಿದ್ದಂಗೆ ನಮ್ಮ ಕಡೆಗೆ ಒಂದು ಗೌರವ ಹೆಚ್ಚಾಗುತ್ತೆ.
ಮಾತಾಡೋಣ ಇದ್ರ ಬಗ್ಗೆ ಇನ್ನಷ್ಟು. ಈಗ ಒಂದು ಸಿಂಪಲ್ ಎಲ್ಲರೂ ಮನೆಯಲ್ಲೂ ಮಾಡುವಂತಹ ಒಂದು ರೆಸಿಪಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಸಾಂಬಾರ್. ಇದು ಸಿಂಪಲ್, ಎಲ್ಲರ ಮನೆಯಲ್ಲೂ ಗೊತ್ತಿರೋ ಅಂಥದ್ದೇ. ಕೆಲವರು ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ನನ್ನ ವಿಡಿಯೋಸ್ ನೋಡ್ತಿದ್ದಾರೆ, ಹಾಗಾಗಿ ಈ ಥರ ರೆಸಿಪೀಸ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಬೇಡ ಅಂದರೆ ದಯವಿಟ್ಟು ಈ ರೆಸಿಪಿ ಪಾರ್ಟ್ನ ಸ್ಕಿಪ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಮಾಡೋದಕ್ಕೆ ನಾನು ಒಂದು ಜಾರ್ಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಟೊಮೆಟೊ, ಗಸಗಸೆ ಮತ್ತು ಮನೆಯಲ್ಲಿ ಮಾಡಿದ್ದಂಥ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೆಗೆದಿಟ್ಕೊಳ್ಬೇಕು. ಹುರುಳಿಕಾಳನ್ನ ಬೇಕಾದರೆ ಮೊಳಕೆ ಕಟ್ಟಿ ಮಾಡಿದ್ರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಮೊಳಕೆ ಕಟ್ಟಿರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ, ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ಮನೇಲಿ ಮಾಡೋ ಹಾಗಿದ್ರೆ ಮೊಳಕೆ ಕಟ್ಟಿ ಅದಾದಮೇಲೆ ಮಾಡ್ಕೊಳ್ಳಿ, ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ನಾವು ಸೌತ್ ಇಂಡಿಯನ್ಸ್ಗೆ ಏನೇ ತಿಂದರೂ, ಎಷ್ಟೇ ವಿಧವಾದ ಊಟಗಳು ಮಾಡಿದ್ರು ಮನೇಲಿ ಮಾಡಿರೋ ಅಂಥ ನಮ್ಮ ಕರ್ನಾಟಕದ ಸ್ಪೆಷಲ್ ಅಥವಾ ಟ್ರೆಡಿಷ್ನಲ್ ಆಗಿರೋ ಅಂಥ ಅನ್ನ ಸಾರು, ಅದಕ್ಕಿಂತ ರುಚಿಯಾದ ಊಟ ಮತ್ತೊಂದಿಲ್ಲ ಅಂತ ಅನಿಸ್ಬಿಡುತ್ತೆ. ಮಸಾಲೆ ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವು ಎರಡೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 2 ನಿಮಿಷ ಬಾಡಿಸ್ಕೊಂಡಿದ್ದ ಆದಮೇಲೆ ಹುರುಳಿಕಾಳು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಅಂದರೆ ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ಬೇಯುತ್ತೆ ಅಂತ, ಬೇಯಿಸ್ತಿದ್ರೂ ನೆನೆಸ್ತಿದ್ರೇನು ನಡೆಯುತ್ತೆ. ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಒಂದು 5 ನಿಮಿಷ ತನಕ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಈ ಹುರುಳಿಕಾಳೆಲ್ಲ ಮಾಡಿದ್ರೆ ಸ್ವಲ್ಪ ತಂಪು ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆನೋ ಇಲ್ಲ ತಂಪಾದ ಹಣ್ಣುಗಳನ್ನ ಜಾಸ್ತಿ ತೊಗೊಳ್ಳಿ. ಇಲ್ಲ ಅಂತಂದರೆ ಹೀಟ್ ಆಗಿಬಿಡುತ್ತೆ, ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ, ಇಲ್ಲ ಮುಖದಲ್ಲೆಲ್ಲ ಮೊಡವೆ ಬರುತ್ತೆ. ಹಾಗಾಗಿ ಹೆಚ್ಚು ನೀರು, ಮಜ್ಜಿಗೆ ಇದೆಲ್ಲ ಜಾಸ್ತಿ ತೊಗೊಳ್ಳಿ ಅಷ್ಟೇ. ಮತ್ತು ಹೀಗೆ ಮೊಬೈಲಲ್ಲಿ ಏನೋ ಚೆಕ್ ಮಾಡಬೇಕಾದ್ರೆ ಗಿಡಗಳ ಬಗ್ಗೆ ಇದೊಂದು ಉರ್ವಾನ್ ಅನ್ನೋ ಒಂದು ವೆಬ್ಸೈಟ್ ನೋಡಿದೆ. ಅಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಕಮ್ಮಿ ಕಾಸ್ಟಿಗೆ ಒಳ್ಳೆ ಕ್ವಾಲಿಟಿ ಪ್ಲ್ಯಾಂಟ್ಸ್ ಸಿಗತ್ತೆ ಅಂತ ಯಾವುದೋ ಒಂದು ವಿಡಿಯೋ ನೋಡಿದೆ. ಸರಿ ತರಿಸಿ ನೋಡೋಣ ನಮ್ಮ ಮನೆಗೂ, ಕೆಲವು ಮೇಲ್ಗಡೆ ಟೆರೆಸ್ನಲ್ಲಿ ಹಾಕ್ಕೊಳ್ಬೋದು ಅಂತ ಹೇಳಿ ತರಿಸಿದ್ದೆ. ಇಲ್ಲಿ 6 ಗಿಡಗಳು ಪುಟ್ಟದ್ದು ತರಿಸ್ಕೊಂಡಿದ್ದೆ. ಇದಕ್ಕೆ ನನಗೆ 545 ರೂಪಾಯಿ ಏನೋ ಆಯಿತು ಅಷ್ಟೇ. ಅಡುಗೆ ಮಾಡ್ತಿರ್ಬೇಕಾದ್ರೆ ಕಾಲ್ ಬಂತು, ಮೇಡಮ್ ಬಂದಿದ್ದೀವಿ ಅಂತ. ಸರಿ ಇಮ್ಮಿಡಿಯೇಟಾಗಿ ಅದನ್ನು ಸಿಮ್ಗಿಟ್ಟು ಗಿಡಗಳನ್ನೆಲ್ಲ ತೊಗೊಂಡು ಎಲ್ಲ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀವಿ. ಸಂಜೆ ಮೇಲೆ ಗಿಡಗಳನ್ನ ಹಾಕೋಣ ಅಂತ ಹೇಳಿ. ಮೇನ್ ರೀಸನ್ ನಾನು ಯಾಕೆ ಈ ಗಿಡಗಳನ್ನ ತರಿಸ್ಕೊಂಡೆ ಅಂತಂದರೆ, ಒಂದು ವಾರದಿಂದ ನನಗೆ ನನ್ನ ಕನಸಲ್ಲಿ ಈ ಶಂಖುಪುಷ್ಪ, ಅಪರಾಜಿತ ಹೂ ಅಂತ ಹೇಳ್ತಾರಲ್ಲ, ಅದು ಕಂಟಿನ್ಯೂಸ್ ಆಗಿ ಕನಸಲ್ಲಿ ಬರ್ತಲೇ ಇತ್ತು. ಸರಿ ಆಯಿತು, ಅದೊಂದು ಹೂವಿನ ಗಿಡ ಹಾಕ್ಬಿಡೋಣ ಮನೆಯಲ್ಲಿ ಅಂತ ಹೇಳಿ ಹುಡುಕ್ತಾ ಇದ್ದೆ. ಇಲ್ಲೆಲ್ಲ ನೋಡಿದೆ, ಇಲ್ಲೆಲ್ಲೂ ಸಸಿ ಸಿಗೋ ಥರ ಅಥವಾ ಬೀಜ ಸಿಗೋ ಥರ ಇರಲಿಲ್ಲ. ಸರಿ ಆಯಿತು, ಎಲ್ಲಾದರೂ ಆನ್ಲೈನಲ್ಲಿ ನೋಡೋಣ ಯಾವ್ದಾದ್ರು ಸಿಗತ್ತಾ ಅಂತ ನೋಡಿದಾಗ ಆ ವೆಬ್ಸೈಟ್ ನನಗೆ ಸಿಕ್ಕಿದ್ದು. ಸರಿ ಮೊದಲು ಅಪರಾಜಿತ ಹೂವಿನ ಗಿಡನ ಆರ್ಡ್ರ್ ಮಾಡಿದೆ. ಮಿಕ್ಕಿದೆಲ್ಲ ಕಮ್ಮಿ ಇತ್ತಲ್ಲ ಅಂತ ಹೇಳಿ ಮಿಕ್ಕಿದೆಲ್ಲ ಚಿಕ್ಕ ಗಿಡಗಳನ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಆಮೇಲೆ ಮುಂದೆ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡ ತರಿಸಿದ್ದೀನಿ ಅಂತ ಹೇಳಿ. ಎಲ್ಲ ಹೂವಿನ ಗಿಡಗಳೇ. ನಾನು ಸಾಮಾನ್ಯ ಬೇರೆ ಹೂವಿನ ಗಿಡ ಅಷ್ಟು ಇಷ್ಟ, ಅಂದರೆ ಬೇರೆ ಗಿಡಗಳು ಇಷ್ಟ ಆಗಲ್ಲ, ಹೂ ಬಿಡೋ ಅಂಥ ಗಿಡಗಳು ಬಹಳನೇ ಪ್ರೀತಿ ನನಗೆ. ಸರಿ, ಗಿಡಗಳನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಟು ಈಗ ಅಡುಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿಟ್ಟು ಹೋಗಿದ್ನಲ್ವ, ಸೊ ತರಕಾರಿಗಳೆಲ್ಲ ಸುಮಾರಾಗಿ ಬೆಂದಿತ್ತು. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಮತ್ತು ಮಸಾಲೆ ರುಬ್ಬಿಟ್ಕೊಂಡಿರೋದು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡಿಕೊಂಡು, ಉಪ್ಪೇನಾದರೂ ಕಮ್ಮಿ ಆಗಿದರೆ ಈ ಸಮಯದಲ್ಲಿ ನೋಡಿಕೊಂಡು ಕುಕ್ಕರ್ ಮುಚ್ಚಿ ಒಂದೇ ವಿಸಲ್ ಸಾಕು. ಬಿಕಾಸ್ ನಾವು ಹುರುಳಿಕಾಳನ್ನ ನೆನೆಸಿಟ್ಕೊಂಡಿರೋದ್ರಿಂದ. ಮತ್ತು ಇಲ್ಲ ಅಂತಂದರೆ ಎಲ್ಲ ಕರ್ಗೋಗ್ಬಿಡತ್ತೆ, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ. ಇಲ್ಲ ಕುಕ್ಕರ್ ಮುಚ್ಚದಿರ ಹಾಗೆ ಕುದಿಸ್ಕೊಳ್ತೀವಿ ಅಂದರೂ ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು, ಮಸಾಲೆ ಎಲ್ಲ ಬೇಯೋವರೆಗೂ. ಇಷ್ಟು ಮಾಡಿದ್ರೆ ಅಷ್ಟೇ, ಮುಗೀತು ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಸಾಂಬಾರು. ದೋಸೆ, ಚಪಾತಿ, ಅನ್ನ, ಮುದ್ದೆ ಎಲ್ಲದ್ರ ಜೊತೆನೂ ಫಸ್ಟ್ ಕ್ಲಾಸಾಗಿರುತ್ತೆ. ಸೊ ಸೇಮ್ ರೆಸಿಪಿ ಇರ್ಬೋದು, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಮಾಡೋದು ಯಾವ ಥರ ಅಂತ ಇವತ್ತಿನ ವೀಡಿಯೋನಲ್ಲಿ ಹಂಚ್ಕೊಂಡಿದ್ದೀನಿ ಅಷ್ಟೇ. ಸೊ ಆಗಲೇ ಹೇಳ್ತಿದ್ದಂಗೆ ಗೃಹಿಣಿಯರ ಬಗ್ಗೆ ಬಹಳ ಅಪಾರವಾದ ಗೌರವ ನನಗಿದೆ. ಸೊ ಯಾರಿಗೂ ಕಮ್ಮಿ ಇಲ್ಲ ಗೃಹಿಣಿಯರು, ಯಾಕಂತಂದರೆ ಮನೆ ಮ್ಯಾನೇಜ್ ಮಾಡುವಂಥ ಕೆಲಸ ಏನು ಕಮ್ಮಿ ಅಲ್ಲ. ಎಲ್ಲ ನನ್ನ ಮುಂಚೆ ಹಳೆ ವ್ಲಾಗ್ಸಿಂದ ಹಿಡಿದು ಇವತ್ತಿನ ವ್ಲಾಗ್ವರೆಗೂ ಅಷ್ಟೇ ಎಲ್ಲತ್ರಲ್ಲೂ ಹೋಮ್ ಮೇಕರ್ಸ್ಗೆ ಯೂಸ್ಫುಲ್ ಆಗುವಂಥದ್ದೇ ಕೊಡಬೇಕು ಅಂತ ನನ್ನ ವ್ಲಾಗ್ಸಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇದನ್ನು ಹಂಚ್ಕೊಳ್ತಾ ಇದ್ದೀನಿ.
ಯಾಕಂತಂದರೆ ಸಾಕಷ್ಟು ಜನ ನನ್ನ ಹತ್ರ ಹೇಳ್ಕೊಂಡಿದ್ದೀರ ನನ್ನ ಸಿಚುವೇಶನ್ ಹೀಗಿಲ್ಲ ಹಾಗಿಲ್ಲ ಅಂತ ಹೇಳ್ತಾನೆ ಇರ್ತೀರ. ಸೊ ನಾನು ಅಂದ್ಕೊಂಡೆ ಯಾಕೆ ನಾನು ಅಳವಡಿಸ್ಕೊಂಡಿರೋ ಅಂಥದ್ದನ್ನ ನಿಮಗೂ ಹೇಳ್ಕೊಟ್ರೆ ನಿಮ್ಮ ಜೀವನನೂ ಬದಲಾಗಬಹುದಲ್ವ, ನೀವು ಎಲ್ಲರ ಥರನೇ ಖುಷಿಯಾಗಿರ್ಬೋದಲ್ವ, ನಿಮಗೆ ಬೇಕಾಗಿರೋ ಥರ ಖುಷಿಯಾಗಿರ್ಬೋದಲ್ವ ಅಂತ ಹೇಳಿ ಆ ಟಾಪಿಕ್ನ ಹೋದ್ಸಲಿ ಹಂಚ್ಕೊಂಡಿದ್ದು. ಸೊ ಇವತ್ತೇನಂತಂದರೆ ಹೇಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ನಿಮ್ಗಳ ಜೀವನದಲ್ಲಿ ಅನ್ನೋದಕ್ಕೆ ಒಂದು ಪುಟ್ಟು ಎಕ್ಸಾಂಪಲ್ ಜೊತೆ ಒಂದು ಪುಟಾಣಿ ಕತೆ ಜೊತೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ಏನೋ ದೊಡ್ಡದು, ಯಾರೋ ದೊಡ್ಡವ್ರು ಮಾಡುವಂಥದ್ದು, ಅಥವಾ ನಮ್ಮ ಜೀವನದಲ್ಲಿ ಅದೆಲ್ಲ ಎಲ್ಲಿ ವರ್ಕೌಟ್ ಆಗುತ್ತೆ, ಅದೆಲ್ಲ ಸುಮ್ಮನೆ ಅಂತ ತುಂಬ ಜನ ಮಾತಾಡ್ಕೊಳ್ತಿರ್ಬೋದು, ಅಥವಾ ನಿಮಗೂ ಅನಿಸಿರ್ಬೋದು. ಅದರಲ್ಲಿ ಏನೂ ತಪ್ಪಿಲ್ಲ. ಬಿಕಾಸ್ ಯಾವುದಾದ್ರೂ ಹೊಸದೇನಾದರೂ ಕೇಳಿದಾಗ ಮನಸ್ಸು ಸಡನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ರಿಜೆಕ್ಟ್ ಮಾಡಿಬಿಡುತ್ತೆ. ಇಲ್ಲ ಕೆಲವು ಸಲ ರಿಜೆಕ್ಟ್ ಮಾಡಿ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತೆ. ಸೊ ಅದು ಜನರಲ್ ಹ್ಯೂಮನ್ ಟೆಂಡೆನ್ಸಿ ಅಷ್ಟೇ. ಅದು ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಆ ಥರದ್ದು ಒಂದು ನಿದರ್ಶನ ಕೊಟ್ಟು ಹೇಳಿದ್ರೆ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಈ ಉದಾಹರಣೆ ತಗೊಳ್ತಾ ಇದ್ದೀನಿ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂತಂದರೆ ಮ್ಯಾನಿಫೆಸ್ಟೇಷನ್ ಅಂತಂದರೆ, ಈಗ ನಾವು ದೇವರಿಗೆ ಹರಕೆ ಕಟ್ಕೊಳ್ತೀವಲ್ವ, ಏನೋ ಒಂದು ಕೆಲಸ ಆಗಬೇಕಾಗಿರತ್ತೆ. ಇವಾಗೇನೋ ಒಂದು ಕೆಲಸ ಸಿಗಬೇಕಾಗಿರತ್ತೋ, ಮದುವೆ ಆಗಬೇಕಾಗಿರತ್ತೋ, ಮನೆ ಕಟ್ಟಬೇಕಾಗಿರತ್ತೆ, ಈ ಥರ ಏನೋ ಒಂದು ಆಸೆಗಳಿರುತ್ತೆ ಮನಸ್ಸಲ್ಲಿ. ಸೊ ನಾವೇನು ಮಾಡ್ತೀವಿ, ನಮ್ಗೆ ಇಷ್ಟವಾಗಿರೋ ದೇವ್ರ ಹತ್ರನೋ ಅಥವಾ ನಮ್ಮ ಮನೆ ದೇವ್ರ ಹತ್ರನೋ ಹೋಗಿ ಬೇಡ್ಕೊಳ್ತೀವಿ. ಇಲ್ಲ ಏನಾದರೂ ಒಂದು ಕಾಯಿನ್ ಕಟ್ಟಿ ಬಟ್ಟೆನಲ್ಲಿ ಬೇಡ್ಕೊಳ್ತೀವಿ, ಹರಕೆ ಕಟ್ಕೊಳ್ತೀವಿ. ನೋಡಪ್ಪ ನನಗೆ ಈ ಕೆಲಸ ಸಿಕ್ಕಿದ್ರೆ ನಿಮಗೆ ಏನಾದರೂ ಈ ಥರ ಮಾಡಿಸಿ ಹಾಕ್ತೀನಿ, ಇಲ್ಲ 101 ತೆಂಗಿನಕಾಯಿ ಹೊಡಿತೀನಿ, ಅಥವಾ ಹುಂಡಿನಲ್ಲಿ ಇಷ್ಟು ದುಡ್ಡು ಹಾಕ್ತೀನಿ ಅಂತ ಹರಕೆ ಕಟ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಲ್ವಾ? ಇದು ಅರ್ಥ ಆದರೆ ಮ್ಯಾನಿಫೆಸ್ಟೇಷನ್ ಅದೇನೆ. ಸೊ ನಾವು ನಮ್ಮ ಭಾಷೆಯಲ್ಲಿ ಹರಕೆ ಅಂತ ಹೇಳ್ತೀವಿ. ಸೊ ನೀವು ಇಂಗ್ಲೀಷಲ್ಲಿ ಅದನ್ನೇ ಹರಕೆ ಅಂತ ಹೇಳೋ ಬದಲು ಮ್ಯಾನಿಫೆಸ್ಟೇಷನ್ ಅಂತ ನೀವು ಈ ಥರ ಅರ್ಥ ಮಾಡ್ಕೊಳ್ಬೋದು. ನಮಗೇನು ಬೇಕೋ ಅಥವಾ ಏನು ಆಗಬೇಕು ಅಂತ ಇರುತ್ತೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಅದನ್ನು ನಾವು ಇಲ್ಲಿ ಹರಕೆನಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತೀವಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ಇಡೀ ಪ್ರಪಂಚ ಅಥವಾ ಒಂದು ಶಕ್ತಿ, ನಮಗೆ ಗೊತ್ತಿಲ್ಲದಿರೋ ಶಕ್ತಿ, ಅದನ್ನು ಯೂನಿವರ್ಸ್ ಅಂತ ಹೇಳ್ತಾರೆ, ಅಲ್ಲಿ ಕೇಳ್ಕೊಳ್ತೀವಿ. ನಂಗೆ ಇದಾಗಬೇಕಪ್ಪ, ನಂಗೆ ಈ ಕೆಲಸ ಆಗಬೇಕು, ಅಥವಾ ನನ್ನಲ್ಲಿ ಬದಲಾವಣೆ ಆಗಬೇಕು, ಅಥವಾ ನನಗೆ ಈ ಥರ ಸಿಗಬೇಕು, ಏನಾದರೂ ಆಗಿರ್ಬೋದು. ಎಲ್ಲರಿಗೂ ಮನಸ್ಸಿನ ಇಷ್ಟಾರ್ಥ ಏನೇನೋ ಇರುತ್ತಲ್ವ. ಸೊ ಅದನ್ನು ಬೇಡ್ಕೊಳ್ಬೇಕು. ಅದು ಬೆಂಬಿಡ್ದಂಗೆ ನಂಬಿಕೆ ಇಟ್ಕೊಂಡು ಅದು ಬೇಕೇ ಬೇಕು ಅಂತ ದೃಢ ಸಂಕಲ್ಪ ಅಥವಾ ದೃಢ ನಿರ್ಧಾರ ಮಾಡ್ಕೊಳ್ಬೇಕು. ಈಗ ನಾವು ಹೇಗೆ ಹರಕೆ ಕಟ್ಟಿದ್ರೆ ಎಷ್ಟು ನಂಬಿಕೆ ಇರುತ್ತಲ್ವ, ನಾವು ಅಂದ್ಕೊಂಡಿರೋದನ್ನ ನಮ್ಮ ದೇವರು ಅಥವಾ ನಾನು ನಂಬಿರೋ ದೇವರು ಅಥವಾ ನಮ್ಮ ಮನೆ ದೇವರು ಅದು ನನಗೆ ನಡ್ಸ್ಕೊಡ್ತಾನೆ ಅಂತ ಯಾರಿಗೆ ನಂಬಿಕೆ ಇರುತ್ತೋ ನೋಡಿ ಅವರಿಗೆ ಹರಕೆ ಫಲಿಸುತ್ತೆ. ಯಾರ್ಯಾರಿಗೆ ನಂಬಿಕೆ ಇರೋದಿಲ್ಲ ಅವರಿಗೆ ಹರಕೆ ಫಲಿಸೋದಿಲ್ಲ. ಅದಕ್ಕೆ ನೋಡಿ ಎಷ್ಟು ಜನ ಹರಕೆ ಹೊತ್ಕೊಂಡಿದ್ದು ಆದ ತಕ್ಷಣ ಇಮ್ಮಿಡಿಯೇಟಾಗಿ ಅವ್ರುಗಳು ಮಾಡೋ ಫಸ್ಟ್ ಕೆಲಸ ಏನು ಹೇಳಿ, ಅವ್ರು ಏನು ಹರಕೆ ಕಟ್ಕೊಂಡಿರ್ತಾರೆ ಆ ಹರಕೆನ ತೀರಿಸೋದು. ಅದನ್ನೇ ಮ್ಯಾನಿಫೆಸ್ಟೇಷನ್ ಅನ್ನೋ ಲ್ಯಾಂಗ್ವೇಜಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಅಂತಂದರೆ ನಮಗೆ ಈ ಕೆಲಸ ಆಗಿದೆ, ಈ ಕೆಲಸ ನೀನು ಮಾಡಿಕೊಟ್ಟಿದ್ಯಾ, ನಮಗೆ ತುಂಬ ಖುಷಿ ಆಯ್ತಪ್ಪ, ತುಂಬ ಥ್ಯಾಂಕ್ ಯು, ನೀನು ಮಾಡಿಕೊಟ್ಟಿರೋದಕ್ಕೆ ನಾನು ಶುರುನಲ್ಲಿ ಹೇಳಿದ್ದಂಗೆ ನಿಮಗೆ ಹುಂಡಿಗೆ ಇಷ್ಟು ದುಡ್ಡು ಹಾಕ್ತೀನಿ ಅಥವಾ ನಿಂಗೇನೋ ಮಾಡಿಸ್ಕೊಟ್ಟಿನಿ ಅಂತ ಹರಿಸ್ಕೊಂಡಿರ್ತೀವಲ್ಲ, ನಮ್ಮ ಧನ್ಯತಾ ಭಾವ ಅಥವಾ ಕೃತಜ್ಞತಾ ಮನೋಭಾವದಿಂದ ಹಾಕ್ತೀವಲ್ಲ, ಅದು ಮಾಡೋದ್ರಿಂದ ನಾವೇನು ಅಂದ್ಕೊಳ್ತೀವಿ, ಅಪ್ಪ ನಾವು ದೇವ್ರು ನಮಗೆ ಕೊಟ್ಟಿದ್ದೀವಿ, ನಾವು ವಾಪಸ್ ದೇವ್ರಿಗೆ ಕೊಟ್ಟಿದ್ದೀವಿ ಅಂತ. ಕರೆಕ್ಟು. ಎಷ್ಟು ಧನ್ಯತಾ ಮನೋಭಾವ ಅಥವಾ ಎಷ್ಟು ಗ್ರ್ಯಾಟಿಟ್ಯೂಡ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟು ನಮಗೆ ಸಿಗ್ತಾ ಹೋಗುತ್ತೆ, ಅಥವಾ ಅಷ್ಟು ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೆಯುತ್ತೆ. ನಂಬಿಕೆ ಇರಬೇಕು ಅಷ್ಟೇ. ಏನೋ ಹೇಳ್ತಿದ್ದಾರೆ ಮ್ಯಾನಿಫೆಸ್ಟೇಷನೋ, ಏನೇನೋ ಟ್ರೈ ಮಾಡಿಬಿಟ್ಟಿದ್ದೀವಿ, ಇದೊಂದ್ಸಲಿ ಟ್ರೈ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ ಖಂಡಿತ ವರ್ಕೌಟ್ ಆಗೋಲ್ಲ. ಏನೋ ಸರಿ ಇದು ಒಂದು ಮಾಡಿದ್ರೆ ಮಾಡಿ ನೋಡೋಣ ಅಂತ ನಂಬಿಕೆನೇ ಇಲ್ಲ ಅಂತಂದಮೇಲೆ ಹೇಗೆ ವರ್ಕೌಟ್ ಆಗುತ್ತೆ? ಖಂಡಿತವಾಗ್ಲೂ ಆಗಲ್ಲ. ಕಳೆದ ವ್ಲಾಗ್ನಲ್ಲೇ ಹೇಳಿದ್ದೀನಿ, ನಮಗೇನು ಬೇಕು ಅದನ್ನು ಮಗು ಥರ ಕೇಳಬೇಕು. ಇವಾಗ ನಮ್ಗೆ ಮಗು ಕೇಳುತ್ತೆ ಚಾಕ್ಲೇಟ್ ಬೇಕು ಅಂತ, ಬೇಕೇ ಬೇಕು ಅಂತ ಕೇಳುತ್ತೆ. ಅದಕ್ಕೇನಾದರೂ ಬೇರೆ ಡೌಟ್ ಇಟ್ಕೊಂಡು ಕೇಳಲ್ಲ, ಅಮ್ಮ ಕೊಡಿಸ್ತಾಳೋ ಇಲ್ವೋ ಅಂತ. ಬೇಕು ನನಗೆ ಕೊಡು ಅಷ್ಟೇ. ಯೂನಿವರ್ಸ್ ಹತ್ರನೂ ನಾವು ಅದೇ ಥರನೇ ಕೇಳಬೇಕು. ನೀವು ಯೂನಿವರ್ಸ್ ಅನ್ಬೋದು, ದೇವ್ರು ಅಂತ ಅನ್ಬೋದು, ನಿಮ್ಗೆ ಹೇಗೆ ಬೇಕೋ ಅದನ್ನು ಟರ್ಮ್ ಮಾಡ್ಕೊಳ್ಬೋದು. ಆದರೆ ನಮಗೇನು ಬೇಕೋ ಅದು ಬೇಕೇ ಬೇಕು ಅಂತ ದೃಢವಾಗಿ ಮನಸ್ಸಲ್ಲಿ ಅಂದ್ಕೊಂಡು ಕೇಳ್ಕೋಬೇಕು. ಕೇಳಿ ಅದು ಆಲ್ರೆಡಿ ನಮಗೆ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಸದಾ ಇರಬೇಕು. ಇದರಲ್ಲಿ ನಂದೊಂದು ಪುಟ್ಟ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಫಸ್ಟ್ ಟೈಮ್ ಅದು ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಿಲ್ಲದೇ ನಾನು ಅಪ್ಲೈ ಮಾಡಿದಂಥ ಮೊದಲನೇ ಏನೊಂದು ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ.
ನಾನು 6th ಸ್ಟ್ಯಾಂಡರ್ಡನಲ್ಲಿದ್ದಾಗ ನಮಗೆ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆ್ಯಂಡ್ ಫಸ್ಟ್ ಟೈಮ್ ನಾವು ಸ್ಕೂಲ್ ಟ್ರಿಪ್ ಅಂತ ಹೇಳಿದ್ದು, ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗೆ ಹೋಗ್ಬೋದು ಅಂತ ಹೇಳಿದ್ದು. ಅವ್ರು ಸ್ಕೂಲ್ ಟ್ರಿಪ್ ಅಂತ ಹೇಳಿದ ತಕ್ಷಣ ಅದು ಎಷ್ಟು ಖುಷಿ ಆಯಿತು, ಏನೇನೋ ಇಮ್ಯಾಜಿನೇಷನ್ಸ್ ನನ್ನ ಮನಸ್ಸಲ್ಲಿ ಬಂದು. ಮನೆಯಲ್ಲಿ ಕೇಳಿದೆ, ಈ ಥರ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರಂತೆ, 345 ರುಪೀಸ್ ಅಥವಾ 350 ರುಪೀಸ್ ಅದ್ರ ಬೆಲೆ ಅಂತ ಹೇಳಿದರು. ನಮ್ಮ ಮನೆಯಲ್ಲಿ ಆವಾಗ ಆಗಲ್ಲ, ನೋಡೋಣ, ಬೇಡ ಅಂತೆಲ್ಲ ಹೇಳಿದರು. ಅವ್ರು ಹೇಳ್ಬಿಟ್ರು ಮೊದಲನೇ ದಿನವೇ, ಇಲ್ಲ ಆಗಲ್ಲ ಕಳ್ಸೋಕ್ಕೆ, ಬೇಡ ಅಂತ ಹೇಳಿಬಿಟ್ರು. ನಾನು ಮಾತ್ರ ಬಿಡಲೇ ಇಲ್ಲ. ಅಂದರೆ ಅವ್ರ ಹತ್ರ ಕೇಳೋಕ್ಕೆ ಮತ್ತೆ ಭಯ, ಅಯ್ಯೋ ಏನೋ ಒಂಥರ, ಏನು ಮಾಡೋದು ಮನಸ್ಸಲ್ಲಿ. ದೇವ್ರೆ, ನಾನು ಏನು ಮಾಡ್ತಿದ್ದೆ, ಮನಸ್ಸಲ್ಲಿ ಕೂತಿದ್ದಾಗ ಮಲಗಿದ್ದಾಗ ನನಗೆ ಕಾನ್ಷಿಯಸ್ ಅಂದರೆ ನಿದ್ದೆ ಬಿಟ್ಟು ಮಿಕ್ಕಿದ ಎಲ್ಲ ಸಮಯದಲ್ಲೂ ದೇವ್ರೆ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ, ದೇವ್ರೆ ನಾನು ಸ್ಕೂಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ ಇದ್ದೆ ಮನಸ್ಸೊಳಗಡೆ. ಎಲ್ಲಿವರೆಗೂ ಇವತ್ತು ಲಾಸ್ಟ್ ಡೇಟ್ ಸ್ಕೂಲ್ ಟ್ರಿಪ್ ಫೀಸ್ ಕಟ್ಟೋದಕ್ಕೆ ಸಡನ್ನಾಗಿ ನಮ್ಮಪ್ಪ ಬಂದುಬಿಟ್ಟು ದುಡ್ಡು ಕೊಟ್ಟರು. 350 ರೂಪಾಯಿ ಕೊಟ್ಬಿಟ್ಟು, ಸರಿ ತಗೋ ಸ್ಕೂಲ್ ಟ್ರಿಪ್ ಫೀಸ್ ಕಟ್ಬಿಡು ಅಂತ. ಇದೆಂಥ ಖುಷಿ ಆಯಿತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ವರ್ಕ್ ಆಗಿದ್ದು. ಆಗ ನನಗದು ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಿರಲಿಲ್ಲ, ಆದರೆ ಗೊತ್ತಿಲ್ದಂಗೆ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ. ಸೊ ನನಗೆ ಯಾವುದೇ ಕ್ಲೂ ಇರಲಿಲ್ಲ ಅವ್ರು ನನಗೆ ಕೊಡಬೇಕು ಅಂತ. ನನಗೆ ನಂಬಿಕೆ ಇತ್ತು ದೇವ್ರು ನನ್ನ ಕಳಿಸ್ಕೊಡ್ತಾನೆ ಅಂತ. ಸೊ ಅದೊಂದು ನಂಬಿಕೆಯಿಂದ ಪ್ಲೀಸ್ ನಂಗೆ ಹೋಗಲೇಬೇಕು ಅಂತ ಆ ದೇವ್ರ ಹತ್ರ ಮೊರೆ ಇಟ್ಟೆ, ನಂಗೆ ಹೋಗಬೇಕು ಅಂತ. ಸೊ ಅದು ನಂಗೆ ಫಲಿಸ್ತು. ಅದಾದಮೇಲೆ ಪ್ರತಿಯೊಂದು ನನಗೆ ಏನು ಬೇಕೋ ಆ ಥರ ಕೇಳ್ಕೊಳಕ್ಕೆ ಶುರು ಮಾಡಿದೆ. ಆ್ಯಸ್ ಐ ಗ್ರೂ ಆನ್, ನಾನು ದೊಡ್ಡವಳು ಆದಮೇಲೆ ಸೀಕ್ರೆಟ್ ಅನ್ನೋ ಒಂದು ಬುಕ್ ಇದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಫಸ್ಟ್ ಬುಕ್ಕು ನಾನು ಅದನ್ನು ಓದಿದ್ದು. ಅದು ಓದಿದ್ಮೇಲೆ ಎಲ್ಲ ಡಾಟ್ಸ್ ಕನೆಕ್ಟ್ ಆಗೋಕ್ಕೆ ಶುರುವಾಯಿತು. ಸೀಕ್ರೆಟ್ ಅನ್ನೋ ಮೂವಿ ಕೂಡ ಇದೆ, ಒಂದು ಡಾಕ್ಯುಮೆಂಟ್ರಿ ಮೂವಿ. ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಯೂಟ್ಯೂಬ್ನಲ್ಲಿ ಕೂಡ ಸಿಗುತ್ತೆ, ಒಂದ್ಸಲಿ ಚೆಕ್ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹೇಗೆ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಅಪ್ಲೈ ಮಾಡಬಹುದು ಅಂತ. ಮತ್ತೇನು ಗೊತ್ತಾ, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಬರೀ ಫಿಸಿಕಲ್ ನೀಡ್ಸ್ನ ಸಿಗೋಕ್ಕೆ ಮಾತ್ರ ಮಾಡೋದು ಅಂತಲ್ಲ. ಅಫ್ಕೋರ್ಸ್ ಅದು ಖಂಡಿತವಾಗ್ಲೂ ಆಗುತ್ತೆ, ಆದರೆ ನಮ್ಮ ಒಳಗಿನ ಅಂತಂದರೆ ಏನದು, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು, ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಅಥವಾ ನಮಗೆ ಯಾವುದೋ ವ್ಯಕ್ತಿನ ನಮ್ಮ ಜೀವನದಲ್ಲಿ ತಂದ್ಕೋಬೇಕು ಅಂತನೋ ಎಷ್ಟೊಂದು ಇರುತ್ತಲ್ವ. ನಮಗೆ ಬರೀ ಫಿಸಿಕಲ್ ನೀಡ್ಸ್ ಮಾತ್ರ ನಮ್ಮ ಡಿಸೈರ್ಸ್ ಆಗಿರೋದಿಲ್ಲ. ಯಾವುದಕ್ಕೆ ಬೇಕಾದರೂ ಅದನ್ನು ಅಳವಡಿಸ್ಕೊಳ್ಬೋದು. ಒಂದೇ ಒಂದು ಏನಂತಂದರೆ ನಾವು ಅದಕ್ಕೆ ಓಪನ್ ಆಗಿರಬೇಕು, ಮುಕ್ತವಾಗಿ ಕೇಳ್ಕೊಳ್ಬೇಕು, ನಂಬಿಕೆ ಇಡಬೇಕು. ಇಷ್ಟೇ ಮುಖ್ಯವಾಗಿ ಬೇಕಾಗಿರೋದು. ಇದೆಲ್ಲ ನಮ್ಮ ಜೀವನದಲ್ಲಿ ಇರೋದಕ್ಕೆ ಮುಖ್ಯವಾಗಿ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ಮುಖ್ಯವಾಗಿ ಫಾಲೋ ಮಾಡಬೇಕು. ಇದೊಂದು ದೊಡ್ಡ ಟಾಪಿಕ್ ಆಯಿತಾ, ಗ್ರ್ಯಾಟಿಟ್ಯೂಡ್ ಅನ್ನೋದು. ಬೇಕಾದರೆ ಅದ್ರ ಬಗ್ಗೆ ಒಂದು ಇಡೀ ವಿಡಿಯೋ ಮಾಡ್ಬೋದು, ಅಷ್ಟು ದೊಡ್ಡ ಟಾಪಿಕ್. ಮತ್ತು ಗ್ರ್ಯಾಟಿಟ್ಯೂಡ್ ಫಾಲೋ ಮಾಡೋದ್ರಿಂದ ಅಥವಾ ಧನ್ಯತಾ ಭಾವನೆ ಇಟ್ಕೊಳ್ಳೋದ್ರಿಂದ ನಮಗೆ ಜೀವನದಲ್ಲಿ ಏನೇನೆಲ್ಲ ಸಿಕ್ಬಿಡುತ್ತೆ ಗೊತ್ತಾ. ಮಾತಾಡೋಣ ಅದ್ರ ಬಗ್ಗೆ ಮತ್ತೆ ಯಾವುದಾದ್ರೂ ವೀಡಿಯೋನಲ್ಲಿ. ಸದ್ಯಕ್ಕೆ ಇವತ್ತಿನ ಟಾಪಿಕ್ಗೆ ಸ್ಟಿಕ್ ಆನ್ ಆಗ್ತಾಯಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೊದಲು ಹೇಳ್ದಂಗೆ ಏನೇ ಬೇಕಂದ್ರೂ ನಂಬಿಕೆ ಇಡಬೇಕು ಅಷ್ಟೇ, ಯಾವುದೇ ಪ್ರಾಸೆಸ್ ಮೇಲಾದರೂ. ಒಂದು ಪುಟಾಣಿ ಕತೆ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಈ ಕತೆ, ಆದರೂ ಒಂದ್ಸಲಿ ರಿಪೀಟ್ ಮಾಡ್ತೀನಿ ನಿಮಗೆ ಕ್ಲಾರಿಟಿ ಬರೋದಕ್ಕೆ. ಒಂದು ಹಳ್ಳಿನಲ್ಲಿ ಎಷ್ಟೋ ವರ್ಷದಿಂದ ಮಳೆನೇ ಆಗಿರೋದಿಲ್ವಂತೆ. ಎಲ್ಲರಿಗೂ ಮಳೆ ಇಲ್ಲ ಅಂತ ಹಾಹಾಕಾರ, ಊಟ ಇರೋದಿಲ್ಲ, ಮಕ್ಕಳೆಲ್ಲ ತುಂಬ ಬಡಕಲಾಗೋಗಿರತ್ವೆ. ಸೊ ಏನು ಮಾಡ್ತಾರೆ, ಮಾಡೋ ಪ್ರಯತ್ನನೆಲ್ಲ ಮಾಡಿ ಏನೂ ವರ್ಕೌಟ್ ಆಗದಿದ್ದಾಗ ಒಬ್ಬರು ಸ್ವಾಮೀಜಿ ಸಿಗ್ತಾರಂತೆ. ನಮ್ಮ ಊರಲ್ಲಿ ಮಳೆನೇ ಆಗ್ತಿಲ್ಲ, ದಯವಿಟ್ಟು ಬಂದು ಹೋಮ ಹವನ ಮಾಡಿ ಮಳೆ ಬರ್ಸ್ಕೊಡಿ ಅಂತ. ಆಯಿತು, ಬರ್ತಾರೆ, ಇಂಥ ತಾರೀಕು ಎಲ್ಲರೂ ಹೋಮ ಮಾಡೋ ಜಾಗಕ್ಕೆ ಬಂದುಬಿಡಿ ಅಂತ ಹೇಳ್ತಾರೆ. ಸೊ ಊರಿನ ಜನಗಳು ಎಲ್ಲರೂ ಒಬ್ಬರು ತಪ್ಪದಂಗೆ ಎಲ್ಲರೂ ಹೋಮ ಮಾಡೋ ಜಾಗಕ್ಕೆ ಬರ್ತಾರೆ. ಇವತ್ತು ಮಳೆ ಬಂದೇ ಬರುತ್ತೆ ಅಂತ. ಆದರೆ ಒಂದೇ ಒಂದು ಹುಡುಗ ಮಾತ್ರ ಛತ್ರಿ ಹಿಡ್ಕೊಂಡು ಬರ್ತಾನಂತೆ. ಯಾಕೆ ಅಂತಂದರೆ ಮಳೆ ಖಂಡಿತವಾಗ್ಲೂ ಬರುತ್ತೆ, ಹಾಗೆ ಹೋದರೆ ನೆಂದೋಗ್ಬಿಡ್ತೀವಿ ಅಂತ. ಅವ್ನಿಗೆ ಅಷ್ಟು ನಂಬಿಕೆ, ಖಂಡಿತವಾಗ್ಲೂ ಸ್ವಾಮೀಜಿ ಮಳೆ ಬರೆಸ್ತಾರೆ ಅಂತ. ಆ ನಂಬಿಕೆ ಇಟ್ಕೊಂಡಿರ್ಬೇಕು ಯಾವಾಗಲೂ ನಾವು. ಏನೇ ಮನಸ್ಸಿನ ಇಷ್ಟಾರ್ಥ ಫಲಿಸ್ಬೇಕು ಅಥವಾ ಒಂದು ಹರಕೆ ಕಟ್ಕೊಂಡಿದ್ದೀವಿ ಅಂತಂದರೆ ಯಾವ ನಂಬಿಕೆ ಇರಬೇಕು ಅಂದರೆ, ಆ ಪುಟ್ಟ ಮಗು ಛತ್ರಿ ಹಿಡ್ಕೊಂಬಂತು ನೋಡಿ, ಅಷ್ಟು ನಂಬಿಕೆ ಇರಬೇಕು, ಅಷ್ಟು ಹೋಪ್ಸ್ ಇಟ್ಕೊಂಡಿರಬೇಕು. ಸುಮ್ಮನೆ ಆಯಿತು ಹರಕೆ ಕಟ್ಟಿದ್ದೀನಿ ಆಗೋಗುತ್ತೆ ಅಂತಂದರೆ ಆಗಲ್ಲ. ಅದಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಬೇಕು. ಆ ಪ್ರಾಸೆಸ್ ಆಗತ್ತೆ ಅಥವಾ ನಾವು ಅಂದ್ಕೊಂಡಿರೋ ಆಸೆ ಈಡೇರುತ್ತೆ ಅಂತ ನಂಬ್ಕೊಂಡು ಕೆಲಸಗಳನ್ನ ಮಾಡ್ತಾ ಹೋಗಬೇಕು, ಕನಸುಗಳನ್ನ ಕಾಣ್ತಾ ಹೋಗಬೇಕು. ಆಗೇನಾಗುತ್ತೆ, ಡಾಟ್ಸ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಕೂತಿದ್ರೂ ನಿಮಗೆಲ್ಲೋ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಇಲ್ಲ ನಿಮಗೆ ಆಸೆಗೆ ತಕ್ಕಂತೆ ನಿಮಗೆ ಸಹಾಯ ಮಾಡೋದಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ಇದು ಬಹಳನೇ ದೊಡ್ಡ ಟಾಪಿಕ್ ನಂಗೆ ಹೇಗೆ ಹೇಳೋಕ್ಕೆ ಅಂತ ಗೊತ್ತಾಗಲ್ಲ. ಪುಟ್ಟ ಟಾಪಿಕ್ಗಳಾಗಿ ಸ್ಪ್ಲಿಟ್ ಮಾಡಿ ಹೇಳೋದಕ್ಕೆ, ನಿಮಗೆ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಏನಾದರೂ ಹೇಳೋದಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.